ನಮಸ್ಕಾರ. ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಹಾಗೆ ಮಹಿಳಾ ಕಾರ್ಮಿಕರಿಗಾಗಿ ಸಂತೋಷ್ ಲಾಡ್ ಅವರು ಬಹಳ ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮ್ಮ ರಾಜ್ಯದ ಜನರಿಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದೀಗ ಮಹಿಳಾ ಕಾರ್ಮಿಕರ ಏಳಿಗೆಗಾಗಿ ಹೊಸದೊಂದು ವಿಧೇಯಕವನ್ನ ಜಾರಿಗೆ ತರೋಕೆ ಹೊರಟಿದ್ದಾರೆ. ಹಾಗಿದ್ರೆ ಯಾವುದದು ವಿಧೇಯಕ, ಆ ವಿಧೇಯಕದಿಂದ ಆಗುವಂತಹ ಅನುಕೂಲಗಳೇನು, ಇದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಕಾರ್ಮಿಕರ ಕಲ್ಯಾಣಕ್ಕಾಗಿ ಮತ್ತೊಂದು ಮಹತ್ವದ ಹೆಜ್ಜೆ. ಮಹಿಳಾ ಸಬಲೀಕರಣಕ್ಕೆ ಸಂತೋಷ್ ಲಾಡ್ ಹೊಸ ಶಕ್ತಿ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾದ ಬಳಿಕ ಇಡೀ ಕಾರ್ಮಿಕರ ವಲಯಕ್ಕೆ ಹೊಸ ಶಕ್ತಿ ಸಿಕ್ಕಿದೆ. ಮಹಿಳಾ ಕಾರ್ಮಿಕರ ಹಿತದೃಷ್ಟಿಯನ್ನು ಕಾಪಾಡಲು ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ವಿಧೇಯಕ 2026ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಲು ಸಿದ್ಧವಾಗಿದೆ. ಐತಿಹಾಸಿಕ ಋತುಚಕ್ರ ರಜೆ ಜಾರಿ ಮಾಡಿದ ಬೆನ್ನಲ್ಲೇ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ 2026ರ ವಿಧೇಯಕ ಮನೆ ಕೆಲಸದವರಿಗೆ ಕಲ್ಯಾಣ ಮತ್ತು ಸುರಕ್ಷತೆ ನೀಡುವ ಮಹತ್ವದ ಕಾನೂನು ಆಗಿದೆ. ಈ ವಿಧೇಯಕ ಕಾರ್ಮಿಕರ ಹಿತದೃಷ್ಟಿ ಮತ್ತು ಸುಧಾರಿತ ಏಳಿಗೆಗಾಗಿ ಈ ಯೋಜನೆ ರೂಪಿಸಲಾಗಿದೆ. ಬೆವರು ಸುರಿಸಿದ ಕೈಗಳಿಗೆ ಹೊಸ ಭದ್ರತೆ. ಮನೆ ಕೆಲಸದವರಿಗೆ ತ್ವರಿತವಾಗಿ ಸಾಮಾಜಿಕ ಭದ್ರತೆ ಒದಗಿಸುವುದು, ಮಹಿಳಾ ಸಬಲೀಕರಣವನ್ನು ಬಲಪಡಿಸುವುದು, ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ರಕ್ಷಣೆ ಕಲ್ಪಿಸುವುದು ಹಾಗೂ ಅವರ ಆರ್ಥಿಕ ಮತ್ತು ಸಾಮಾಜಿಕ ಏಳಿಗೆಗಾಗಿ ದಾರಿ ಮಾಡಿಕೊಡುವ ಉದ್ದೇಶದಿಂದ ಈ ಮಹತ್ವದ ನಿರ್ಧಾರವು ಕಾರ್ಮಿಕ ಇಲಾಖೆ ಜಾರಿಗೆ ತಂದಿದೆ. ಸದಾ ದುಡಿಮೆಯೇ ದೇವರು ಎಂದು ಕೆಲಸ ಮಾಡುವ ಶ್ರಮಯೋಗಿಗಳ ಹಿತದೃಷ್ಟಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ವಿಧೇಯಕವನ್ನು ಕಾರ್ಮಿಕ ಇಲಾಖೆ ಅನುಷ್ಠಾನಗೊಳಿಸೋಕೆ ಸಜ್ಜಾಗಿದೆ. ಬಡ ಮಹಿಳೆಯರ ಬದುಕಿಗೆ ಹೊಸ ಬೆಳಕು. ಮನೆ ಕೆಲಸದವರಿಗೆ ಹಾಗೂ ಬಡ ಮಹಿಳಾ ಕುಟುಂಬಗಳನ್ನು ನೆಮ್ಮದಿಯಿಂದ ಬದುಕು ನಡೆಸುವ ಉದ್ದೇಶದಿಂದ ಈ ವಿಧೇಯಕವನ್ನು ಅನುಷ್ಠಾನ ಮಾಡಲಾಗಿದೆ. ಕಾರ್ಮಿಕ ಇಲಾಖೆಯ ವಿವೇಕಪೂರ್ಣ ನಿರ್ಣಯದಿಂದ ಜಾರಿಗೆ ಬಂದರೆ ಈ ಮಹತ್ವದ ವಿಧೇಯಕ ಹೆಚ್ಚು ಜನರಿಗೆ ಪ್ರಯೋಜನವಾಗಲಿದೆ ಹಾಗೂ ಮಹಿಳಾ ಸಬಲೀಕರಣವನ್ನು ಬಲಪಡಿಸುವಲ್ಲಿ ಮಹತ್ವದ ಕೊಡುಗೆ ನೀಡಲಿ ಎಂದು ಶುಭ ಕೋರೋಣ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ.